ಇವತ್ತು ಕನ್ನಂಬಾಡಿ ಕಟ್ಟೆ ವ್ಯಾಪ್ತಿಯ ಬೇರ್ಬೆಟ್ಟ ಸರ್ವೆ ನಂಬರ್ 1, ವಂಗಾನಹಳ್ಳಿ ಸರ್ವೆ ನಂಬರ್ 127, ಚಿಕ್ಕಪಳ್ಳಿ ಸರ್ವೆ ನಂಬರ್ 80 ಸೇರಿದಂತೆ ಸುಮಾರು 2016 ಎಕರೆ ಅರಣ್ಯ ಪ್ರದೇಶದಲ್ಲಿ ಏನು ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು. ಈ ಬಗ್ಗೆ ನಾವು ಅವತ್ತಿನ ಜಿಲ್ಲಾಧಿಕಾರಿ ಜಿಯಾವುಲ್ಲಾ ಸೇರಿದಂತೆ ಒಟ್ಟು 11 ಜನ ಅಧಿಕಾರಿಗಳ ವಿರುದ್ಧ 3/6/2017 ನಾವು ಲೋಕಾಯುಕ್ತಕ್ಕೆ ದೂರನ್ನ ದಾಖಲು ಮಾಡಿದ್ವಿ. ಅದು ಕೂಡ ತನಿಖೆ ನಡೀತಾ ಇತ್ತು. ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚಿ ACB ಪ್ರಾರಂಭ ಆದ ನಂತರ ACBಯು ಕೂಡ ನಾವು 2017ರಲ್ಲಿ ಈ ಬಗ್ಗೆ 2018ರಲ್ಲಿ ಮತ್ತೆ 2019ರಲ್ಲಿ ನಾವು ದೂರುಗಳನ್ನ ದಾಖಲು ಮಾಡಿದ್ವಿ. ಇವು ಕೂಡ ತನಿಖೆ ನಡೀತಾ ಇತ್ತು. ಮತ್ತೆ 48 ಸೋಮಕಸರ್ ವಿರುದ್ಧ 2001 ನಾವು ಪೋಸ್ಟ್ ಕಂಪ್ಲೇಂಟ್ ಮಾಡ್ತಾರ, ಅವ್ರ ಮೇಲೆ FIR ಆಗಿ ಮತ್ತೆ ಏನು ಅರಣ್ಯಾಧಿಕಾರಿಗಳಿಗೆ ಕೊಲೆ ಬೆದರಿಕೆ ಹಾಕಿದ್ರು. ಆ ಪ್ರಕರಣ ಸೇರಿ 4 ಪ್ರಕರಣಗಳು CID ತನಿಖೆಗೆ ಒಳಪಟ್ಟಿತ್ತು. ಈಗ ಏನು 2017ರಲ್ಲಿ ನಾವು ದೂರು ಸಲ್ಲಿಸಿದ ನಂತರ ಅಲ್ಲೆಲ್ಲ ಅಕ್ರಮ ಕಲ್ಲುಗಣಿಗಾರಿಕೆ ಏನು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿಕೆಯಿಂದ ಸೆಪ್ಟೆಂಬರ್ 25, 2018ರಂದು ವರದಿ ನೀಡಿದ ನಂತರ ಇದೆಲ್ಲವೂ ಕೂಡ ನೀವು ಬಹಳಷ್ಟು ಪ್ರಚಾರವನ್ನು ಮಾಡಿದ್ರಿ. ಅಲ್ಲಿಂದ ಆ ಕಲ್ಲುಗಣಿಗಾರಿಕೆ ನಿಂತಿತ್ತು. ಇಲ್ಲಿ ನಾವು ಈ ಬಗ್ಗೆ CJ ಕುಮಾರ್ ಅಂತಕ್ಕಂಥವ್ರು ಏನು ವಂಗಾನಹಳ್ಳಿ ಸರ್ವೆ ನಂಬರ್ ಸಂಬಂಧಪಟ್ಟಂತೆ ಭೂ ಪರಿವರ್ತನೆ ಕೋರಿ ಅರ್ಜಿ ಸಲ್ಲಿಸಿದ್ರು. ಈ ಬಗ್ಗೆ 2018ರಲ್ಲಿ ಅವರು ಅರ್ಜಿ ಸಲ್ಲಿಸಿದಾಗ ನಾನು ಕೂಡ ಅಬ್ಜೆಕ್ಷನ್ ಹಾಕಿದ್ದೆ. ಅನಂತರ 2022ರಲ್ಲಿ ಗೋಪಾಲ್ ಕೃಷ್ಣ ಅಂತೇಳಿ ಜಿಲ್ಲಾಧಿಕಾರಿಗಳು ಅವರಿಗೆ ಒಂದು ಷರತ್ತನ್ನು ವಿಧಿಸಿ ಪರೀಕ್ಷಾರ್ಥ ಕೋರ್ಟ್ ಆಗುವವರೆಗೂ ಈ ಆದೇಶ ಅನಂತರ ಜಾರಿಗೆ ಬರ್ತದೆ ಅಂತೇಳಿ ಅದನ್ನ ಹಾಕಿದ್ರು. ಅದನ್ನ ಪ್ರಶ್ನೆ ಮಾಡಿ ಮತ್ತೆ ಇತರ 17 ಜನ ಕಲ್ಲು ಗಣಿಗಾರಿಕೆ ಮಾಲೀಕರು ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ರಿಟ್ ಮೇಲೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಒಂದು ಡ್ಯಾಮ್ ಸೇಫ್ಟಿ ಬಗ್ಗೆ ಏನು ಕ್ರಮ ತಗೊಳ್ಬೇಕು, ಅಣೆಕಟ್ಟೆ ಸುರಕ್ಷತೆ ಬಗ್ಗೆ ಅದ್ರ ಪರವಾಗಿ ಕೂಡ ಆದೇಶ ಮಾಡಿತ್ತು. ಆದ್ರೆ ಇಲ್ಲಿ ಜನಗಳ ಒಂದು ಜಿಲ್ಲಾಡಳಿತ ಸರ್ಕಾರ ಅಲ್ಲಿ ವ್ಯಾಪ್ತಿನಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು, ಹೈಕೋರ್ಟ್ ಆದೇಶ ಇದೆ ಅಂತೇಳಿ ಹೈಕೋರ್ಟ್ ಟ್ರಯಲ್ ಬ್ಲಾಸ್ಟ್ ಕೂಡ ಮುಂದಾಗಿದ್ರು. ಇದನ್ನ ನಾವು ಯಶಸ್ವಿಯಾಗಿ ಕೂಡ ಕಾನೂನು ಹೋರಾಟ ಮತ್ತು ಎರಡರಲ್ಲೂ ಬೀದಿ ಹೋರಾಟದಲ್ಲೂ ಕೂಡ ನಾವು ಈಗ ತಾತ್ಕಾಲಿಕವಾಗಿ ತಡೆ ಹಿಡಿದು ಯಶಸ್ವಿಯಾಗಿದ್ದೇವೆ. ಇದ್ರ ಮಧ್ಯದಲ್ಲಿ 28/2/2024ರಂದು ಏನು CJ ಕುಮಾರ್ ಅಂತೇಳಿ ಏನು ಸಲ್ಲಿಕೆ ಮಾಡಿದ್ದಾರೆ, ಅದ್ರ ಬಗ್ಗೆ ನಾನು ಕೂಡ ಇನ್ಕ್ಲೂಡ್ ಆಗಬೇಕು ಅಂತೇಳಿ ಈ ಸದ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲಾತಿಗಳನ್ನು ನಾವು ಹೈಕೋರ್ಟ್ಗೆ 28/2/2024ರಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ಹೈಕೋರ್ಟ್ ಏನು ನಮ್ಮ ಅರ್ಜಿಯನ್ನ ಅಲೋ ಮಾಡ್ಕೊಂಡು ಯಾರು ಇಲ್ಲಿ ಹೈಕೋರ್ಟ್ಗೆ ಅರ್ಜಿಗಳನ್ನ ಸಲ್ಲಿಸಿದ್ರು CJ ಕುಮಾರ್ ಸೇರಿದಂತೆ ಇತರ 17 ಕಲ್ಲು ಗಣಿಗಾರಿಕೆ ಮಾಲೀಕರಿಗೂ ಡ್ಯಾಮ್ ಸೇಫ್ಟಿ ಕನಾಲ್ ಮುಂದೆ ನೀವು ತಮ್ಮ ಅಹವಾಲನ್ನ ಹೇಳ್ಕೊಂಡು ಅನಂತರ ಹೈಕೋರ್ಟ್ಗೆ ಬನ್ನಿ ಅಂತೇಳಿ ಅವತ್ತು ವಿಲೇವಾರಿ ಮಾಡಿದ್ರು. ಆದ್ರೆ ಈಗ ಹೈಕೋರ್ಟ್ ಆದೇಶ ಇದೆ ಅಂತೇಳಿ ಸುಳ್ಳು ಹೇಳ್ಕೊಂಡು ಜಿಲ್ಲಾಡಳಿತ ಟ್ರಯಲ್ ಬ್ಲಾಸ್ಟ್ಗೆ ಮುಂದಾಗಿತ್ತು. ಈ ಸಂದರ್ಭದಲ್ಲಿ ಮೊನ್ನೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ನೀರಾವರಿ ಇಲಾಖೆ ಕಾರ್ಯದರ್ಶಿ ಜಿಲ್ಲಾಧಿಕಾರಿಗಳು ಮುಖ್ಯ ಚೀಫ್ ಇಂಜಿನಿಯರ್ ಸೇರಿದಂತೆ ಎಲ್ಲರೂ ಕೂಡ ಒಂದು ಸಭೆ ಆಗಿತ್ತು. ಆ ಸಭೆಯಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಡ್ಯಾಮ್ ಸೇಫ್ಟಿ ಕನಾಲ್ ಮುಂದೆ ಅಪ್ಲಿಕೇಶನ್ ಹೈಕೋರ್ಟ್ ಆದೇಶದಂತೆ ನೀವು ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ್ರು. ನಾಳೆ ಡ್ಯಾಮ್ ಸೇಫ್ಟಿ ಕನಾಲ್ದು ಬೆಂಗಳೂರಿನಲ್ಲಿ ಸಭೆ ಇದೆ. ಆ ಸಭೆಗೆ ಮುನ್ನ ನಾವು 10 ನಿನ್ನೆ ಏನು ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ ಏನಿದೆ ಎಕ್ಸ್ಪರ್ಟ್ ಕಮಿಟಿ ಕನ್ಸಿಡರ್ ಅವರು ಚೀಫ್ ಇಂಜಿನಿಯರ್ ಮತ್ತೆ ಇರಿಗೇಷನ್ ಸೆಕ್ರೆಟರಿ ಅವರೇ ಚೇರ್ಮನ್ ಇದ್ದಾರೆ. ಅವ್ರಿಗೆ ನಾವು ನೇರವಾಗಿ ಮನವಿಯನ್ನ ಸಲ್ಲಿಕೆ ಮಾಡಿದ್ದೀವಿ. ಮತ್ತೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ನಾವು ಈ ಬಗ್ಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದೀವಿ. ಇದರಲ್ಲಿ ಏನು ನಾವು ಇಲ್ಲಿ ಏನು ಮಾಡಿದೀವಿ ಅಂತ ಹೇಳಿದ್ರೆ, ಇದು KRS ಡ್ಯಾಮ್ ಇರುವಂತದ್ದು, ಸೈನ್ಸ್ ವಿಜ್ಞಾನಿಗಳು ಕೊಟ್ಟಿರುವಂತದ್ದು, ಇದು ಕನ್ನಂಬಾಡಿ ಕಟ್ಟೆ ನೀರು ಇರುವಂತದ್ದು, ಇದು ಕೂಡ ಕಲ್ಲಿನ ಬಂಡೆ, ಇದು ಕೂಡ ಕಲ್ಲಿನ ಬಂಡೆ. ಇಲ್ಲಿರ್ತಕ್ಕಂಥದ್ದು 50 ಶಿಲಾಪದರಗಳಿದ್ದಾವೆ. ಕನ್ನಂಬಾಡಿ ಕಟ್ಟೆ ಸುತ್ತ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 50 ರೀತಿಯ ಕಲ್ಲಿನ ಪದರಗಳಿದ್ದಾವೆ. ಇಲ್ಲಿ ಇವೆರಡು ಕೂಡ ಬೆಟ್ಟಗಳು, ಅಂದ್ರೆ ಈ ಕಾಣಲ್ಲ, ಹಿಂದೆ ಇದ್ದಂಥದ್ದು ಬೆಟ್ಟ, ಎರಡು ಕಡೆ ಕಲ್ಲಿನ ಬಂಡೆಗಳಿದ್ದಾವೆ. ಇದು ಇಲ್ಲಿ ಕಟ್ಟೆಯನ್ನ ಕಟ್ಟಿರ್ತಕ್ಕಂಥದ್ದು. ಇದ್ರ ಮಧ್ಯ ಇವೆಲ್ಲೂ ಕೂಡ ಸ್ಫೋಟಕ ಆದ್ರೆ ಅದು ಡ್ಯಾಮ್ಗೆ ಅಪಾಯ ಆಗುವಂಥದ್ದು. ಅದನ್ನ ನಾವು ಮನವಿಯಲ್ಲಿ ಕೂಡ ಹೇಳಿದ್ದೀವಿ. ಮತ್ತೆ ಇವತ್ತು ಏನು ಕರ್ನಾಟಕದ ಕಾವೇರಿ ಕಣಿವೆ ಹಾಗೂ ನದಿ ಪಾತ್ರವು ಶೀತಲಗೊಂಡ ಶಿಲೆಗಳಿಂದ ಕೂಡಿದ್ದು ಅಗ್ನಿ ಶಿಲೆಯ ಮೇಲೆ KRS ಡ್ಯಾಮ್ ನಿಂತಿರುತ್ತದೆ.
ಒಬ್ರು ವಿಜ್ಞಾನಿಗಳು ಕೊಟ್ಟಿದ್ದಾರೆ ಇದನ್ನ ವರದಿಯನ್ನ. ಡ್ಯಾಮ್ ಕೆಳಗಡೆ 300 ಕಿಲೋಮೀಟರ್ ಉದ್ದದ ಲಕ್ಷ್ಮಣ ತೀರ್ಥ ಎಂಬ ಸ್ಥಳದಿಂದ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಪಶ್ಚಿಮದಿಂದ ಕೋಲಾರದವರೆಗೆ ಪೂರ್ವಕ್ಕೆ ಕರ್ನಾಟಕದ ಅಗಲಕ್ಕೂ ಈ ಬಿರುಕು ಬಾಚಿಕೊಂಡಿರುತ್ತದೆ. ಅಂದ್ರೆ ಈಗಾಗಲೇ ಈ ಕಲ್ಲಿನ ಏನ್ ಪದರ ಇದೆ ಈಗಾಗಲೇ ಬಿರುಕುಗೊಂಡಿದೆ ಅಂತ ಅವ್ರು ಕೊಟ್ಟಿದ್ದಾರೆ. ಮತ್ತೆ ಇದನ್ನು ಎಡಿ ಕರ್ನಾಟಕದಲ್ಲಿ ಮಹಾಬಿರುಕಾಗಿರುತ್ತದೆ. ಒಟ್ಟಿಗೆ 48 ಬಿರುಕುಗಳನ್ನು ಕಂಡುಹಿಡಿದಿದ್ದು ಅದರಲ್ಲಿ ಚಿಕ್ಕ, ಮಧ್ಯಮ ಹಾಗೂ ಮಹಾ ಬಿರುಕುಗಳು ಎಂದು ಗುರುತಿಸಲಾಗಿದೆ. ಇವುಗಳಲ್ಲಿ 8 ಮಹಾಬಿರುಕುಗಳು ಇರುತ್ತವೆ. ಈ 8 ಮಹಾಬಿರುಕುಗಳಲ್ಲಿ ಕಾವೇರಿ ಬಿರುಕು ಅತಿ ದೊಡ್ಡದು, ರಾಜ್ಯದಲ್ಲೇ ಇತ್ತು. ಇದು ಅತಿ ದೊಡ್ಡ ಬಿರುಕಾಗಿದ್ದು ಇದು ಅತಿ ಶೀಘ್ರದಲ್ಲಿರುತ್ತದೆ ಅಂತ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಈ ಕಡೆ ಬೇವಿ ಬೆಟ್ಟವು ಅಗ್ನಿಶಿಲೆಗಳಿಂದ ಕೂಡಿದ್ದು ರೂಪಾಂತರ ಶಿಲೆಚಿಯಾದ ನೈಸ್ ಎಂದು ಕರೆಯಲ್ಪಡುವ ರೂಪಾಂತರ ಶಿಲೆ ಪದರಾಗಿ ಬಾಚಿಕೊಂಡಿದ್ದು ಇದರಲ್ಲಿ ಅಡ್ಡಡ್ಡ ಬಿರುಕುಗಳಿದ್ದು ಈ ಬಿರುಕುಗಳು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿರುತ್ತದೆ. ಒಂದು ಪಕ್ಷ ದೊಡ್ಡ ಮಟ್ಟದಲ್ಲಾಗಲಿ ಯಾವುದೇ ರೀತಿಯ ಸ್ಫೋಟಗಳನ್ನು ಬಳಸಿದ್ದಲ್ಲಿ ಡ್ಯಾಮ್ಗೆ ಅಪಾಯ ತಪ್ಪಿದ್ದಲ್ಲ. ಈಗಾಗಲೇ ಅನೇಕ ಬಾರಿ ಅಧ್ಯಯನ ನಡೆಸಿ ವರದಿಗಳನ್ನು ಕೊಟ್ಟಿರುತ್ತವೆ. ಇದರ ಸುತ್ತಲೂ ಫರ್ಜಿನ್ 10 ಕಿಲೋಮೀಟರ್, ಬಫರ್ ಜೋನ್ 10 ಕಿಲೋಮೀಟರ್, 20 ಕಿಲೋಮೀಟರ್ ಹಾಗೂ 30 ಕಿಲೋಮೀಟರ್ ತಯಾರಿಸಿದ್ದು ಸಮೀಕ್ಷೆ ಹಾಗೂ ಅಧ್ಯಯನ ಮಾಡಿ ವರದಿಯನ್ನು ತಯಾರಿಸಿ ಈ ವರದಿಯ ಆಧಾರದ ಮೇಲೆ ಕಲ್ಲುಗಣಿಕೆ ನಿಲ್ಲಿಸಿ ಎಂದು ಮನವಿಯನ್ನು ಸಲ್ಲಿಸುತ್ತೇವೆ ಅಂತೇಳಿ ಬಸವರಾಜಪ್ಪ ಅಂತೇಳಿ ಅವರು ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ವರದಿನಲ್ಲಿ ಇವೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಈ ರೀತಿ ಅವರೆಲ್ಲ ವರದಿಯನ್ನು ಕೊಟ್ಟು ಬೇಕಂತ ಎಷ್ಟೆಷ್ಟು ಅಂತೇಳಿ ಡ್ಯಾಮ್ ಕಾಪಿ ಕೊಡಿಸಿ ಇದನ್ನ ಇದು ಕಲರ್ ವಾಟ್ಸಪ್ ಅಲ್ಲಿ ಹಾಕ್ತೀವಿ. ವಾಟ್ಸಪ್ ಅಲ್ಲಿ ಇದೆ. ಮತ್ತೆ ಇದನ್ನ 30 ಕಿಲೋಮೀಟರ್ ಒಳಗೆ ಏನೇನು ಬರ್ತದೆ ಅಂತ ಹೇಳಿ ಎಲ್ಲಾ ರಿಪೋರ್ಟ್ ಕೊಟ್ಟಿದ್ದಾರೆ. ಈ ರೀತಿ ಮತ್ತೆ 30 ಕಿಲೋಮೀಟರ್ ಒಳಗೆ ವಾಟ್ಸಪ್ ಅಲ್ಲಿ ಹಾಕ್ತೀವಿ. 30 ಕಿಲೋಮೀಟರ್ ಒಳಗಡೆ ಯಾವ್ಯಾವ ಕಲ್ಲು ಗಣಿಗಾರಿಕೆ ಪ್ರದೇಶಗಳು ಬರ್ತವೆ ಅದನ್ನು ಕೂಡ ನೋಡ್ ಮಾಡ್ಕೊಂಡಿದ್ದಾರೆ ವಿಜ್ಞಾನಿಗಳು. ಇದ್ರ ಮಧ್ಯೆ ಇಲ್ಲೇನು ಅಕ್ರಮ ಕಲ್ಲು ಗಣಿಗಾರಿಕೆ ನಡೆದಿತ್ತು. ಈ ಅಕ್ರಮ ಕಲ್ಲು ಗಣಿಗಾರಿಕೆ ಬಗ್ಗೆ ಸುಮಾರು ಅಂದ್ರೆ ಈಗ ಈ ಕನಕನಮಾಡಿನಲ್ಲಿ ಏನು ಕಲ್ಲು ಗಣಿಗಾರಿಕೆ ನಡೆದಿತ್ತು ಅಶೋಕ್ ಜೈರಾಮ್ ಅಂತಕ್ಕಂಥವ್ರು ಅಶೋಕ್ ಅಂತೇಳಿ ತಲೆಚಾಕ್ನಲ್ಲಿ ಅವರು ಕೂಡ ಹೈಕೋರ್ಟ್ಗೆ ರಿಟರ್ನ್ ನಾವು 20 ಕಿಲೋಮೀಟರ್ ಒಳಗೆ ಕಲ್ಲು ಗಣಿಗಾರಿಕೆ ಅನುಮತಿ ಕೊಡಿ ಅಂತೇಳಿ ಹೈಕೋರ್ಟ್ ರದ್ದು ಮಾಡಿ ಅವ್ರಿಗೆ ಸೀಮಾರಿಯಾಗಿ ಕಳಿಸಿದೆ. ಕನಕನಮಾಡಿ ಕಡೆ ಹಿತದೃಷ್ಟಿ ನಮ್ಗೆ ಮುಖ್ಯ ಅಂತೇಳಿ ಅವ್ರನ್ನ ರಿಜೆಕ್ಟ್ ಮಾಡಿದೆ ಕೋರ್ಟ್. ಆದ್ರೆ ಸಿಜೆ ಕುಮಾರ್ ಅವ್ರ ಕೇಸಲ್ಲಿ ಅದು ಪ್ರಕರಣ ದಾಖಲಾದ್ರಿಂದ ನಾವು ಕೂಡ ಪ್ರಕರಣ ದಾಖಲು ಮಾಡಿ ಏನು ಕನ್ನಂಬಾಡಿ ಕಟ್ಟೆ ವಿಚಾರದಲ್ಲಿ ಏನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆದಿದೆ ಅದರಲ್ಲಿ ಸುಮಾರು 1000 ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಆಗಿದೆ ಸರ್ಕಾರಕ್ಕೆ ಅಂತೇಳಿ ಏನು ಜಿಯಾಬುಲ ಸೇರಿದಂತೆ ಒಟ್ಟು 11 ಜನ ಅಧಿಕಾರಿಗಳ ಮೇಲೆ ದೂರನ್ನ ದಾಖಲು ಮಾಡಿದ್ವಿ. ಆಧಾರದ ಮೇಲೆ ಅದನ್ನು ಹೈಕೋರ್ಟ್ ಕೂಡ ನಾವು ಸಲ್ಲಿಕೆ ಮಾಡಿದ್ವಿ. ಅದರಲ್ಲಿ ಪ್ರಮಾಣ ಪತ್ರವನ್ನ ನಾವು ಸಲ್ಲಿಕೆ ಮಾಡಿದ್ವಿ. ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ಏನೇನು ವೈಲೇಷನ್ ಆಗಿದೆ ಇದನ್ನ ಸಿಬಿಐ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ನಾವು ಮನವಿಯನ್ನ ಮಾಡಿದ್ವಿ. ಏನು ಅಂತ ಹೇಳಿದ್ರೆ ಆ ಬೇಬಿ ಬೆಟ್ಟ ಇಲ್ಲಿಗಲ್ ಪ್ಲಾನಿಂಗ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಅಂಡ್ ಲ್ಯಾಂಡ್ಸ್ ಆಕ್ಟ್, ಎಕ್ಸ್ಪ್ಲೋಸಿವ್ ಆಕ್ಟ್, ಫಾರೆಸ್ಟ್ ಪ್ರೊಟೆಕ್ಷನ್ ಆಕ್ಟ್, ಪೊಲೀಸ್ ಆಕ್ಟ್, ಎನ್ವೈರನ್ಮೆಂಟ್ ಅಂಡ್ ಪೊಲ್ಯೂಷನ್ ಕಂಟ್ರೋಲ್ ಆಕ್ಟ್ and cases of defaulting and government and arbitration requested finally hand over the case of CBI for investigation ಅಂತ ಹೇಳಿ ನಾವು ಹೈಕೋರ್ಟ್ ಕೂಡ ಮನವಿ ಮಾಡಿದ್ವಿ. ಅವರು ಡ್ಯಾಮ್ ಸೇಫ್ಟಿ ಪೆನಾಲ್ ಮುಂದೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಮೇಲೆ ಬಂದಿದೆ ಅಂತ ಹೇಳಿದ್ದಾರೆ. ಈಗ 15ನೇ ತಾರೀಕು ಇದು ಕೇಸ್ ಇದೆ. ಇದರ ಮಧ್ಯದಲ್ಲಿ ಏನು ನಾವು ACBಗೆ ದೂರನ್ನ ದಾಖಲು ಮಾಡಿದ್ವಿ. ಆ ಸಂದರ್ಭದಲ್ಲಿ ಒಂದು ಮಂಡ್ಯ ಲೋಕಾಯುಕ್ತ DSP ಕೂಡ ಒಂದು ತನಿಖಾ ವರದಿಯನ್ನು ಕೊಟ್ಟಿದ್ದಾರೆ. ಈ ತನಿಖಾ ವರದಿಯಲ್ಲಿ 1000 ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಆಗಿದೆ ಅಂತೇಳಿ ಅವರು ವರದಿಯನ್ನ ನೀಡಿ 13 ಜನ ಏನು ಜಿಯಾವುಲ್ಲಾ ಅಂತೇಳಿ ಜಿಲ್ಲಾಧಿಕಾರಿ ಆಗಿದ್ರು, ಈಗ ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿ ಆಗಿದ್ದಾರೆ. ವಿಧಾನಸೌಧದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯ ಕಾರ್ಯದರ್ಶಿ ಪಕ್ಕದಲ್ಲಿ ಇವ್ರ ಚೇಂಬರ್ ಇದೆ. ಇವರು ನಕಲಿ ದಾಖಲೆಗಳನ್ನ ಸೃಷ್ಟಿ ಇವರೇ ಮಾಡಿ 2000 ದೂರು ಕೊಟ್ಟ ನಂತರ ಇವರೇ ಏನು ಅನ್ಯಕ್ರಾಂತ ಮಂಜೂರಾತಿ ಮತ್ತೆ ಕ್ರಸರ್ಗಳಿಗೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕಂಡು ಬಂದಿದೆ. ಇದು ಆರೋಪ ಸಾಬೀತಾಗಿದೆ. ಎರಡನೇದು PR ಪೂರ್ಣಿಮಾ ಅಂತ ಅವತ್ತು ಅಪರ ಜಿಲ್ಲಾಧಿಕಾರಿ ಆಗಿದ್ರು, ಇವತ್ತು ಹಾಸನ ಜಿಲ್ಲಾ ಪಂಚಾಯತಿ ಸಿಇಒ ಆಗಿದ್ದಾರೆ. ಅದೇ ರೀತಿ BC ಶಿವಾನಂದ ಮೂರ್ತಿ AC ಅವರು ಈಗ ರಾಮನಗರ ಅಪರ ಜಿಲ್ಲಾಧಿಕಾರಿ.
ಹನುಮಂತರಾಯಪ್ಪ ತಹಸೀಲ್ದಾರ್ ಅಂತೇಳಿ ಅವರು ಈಗ ಪಾಂಡುಪುರ ತಾಲೂಕು ಅವ್ರು ನಿವೃತ್ತಿ ಹೊಂದಿದ್ದಾರೆ. ಮತ್ತೆ ಗಣೇಶ್ BR ಅವರು ರಾಜಸ್ವ ನಿರೀಕ್ಷಕರು, ಈಗ ಉಪ ತಹಸೀಲ್ದಾರ್ ಆಗಿ ಬಸರಾಳು ನಾಡ ಕಚೇರಿ ಅಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮತ್ತೆ MR ಕುಮಾರ್ ಅಂತ ಗ್ರಾಮಾಡಳಿತಾಧಿಕಾರಿ ಚಿನಕುರ್ಳಿ, ಈಗ ಅವರು ಚಿನಕುರ್ಳಿ ವೃತ್ತದಲ್ಲಿ ಕರ್ತವ್ಯ ಮಾಡ್ತಾ ಇದ್ದಾರೆ. ಮತ್ತೆ ರವಿಕುಮಾರ್ ಅಂತ ತಾಲೂಕು ಮೋಜುಣಿಗಾರರು, ಇವರು ಮರಣ ಹೊಂದಿದ್ದಾರೆ. ಮತ್ತೆ 9ನೇವರು ನಾಗಭೂಷಣ್ ಅಂತೇಳಿ ಹಿರಿಯ ಭೂ ವಿಜ್ಞಾನಿ, ಪ್ರಸ್ತುತ ಅವರು ಮಂಗಳೂರಿನಲ್ಲಿ ಹಿರಿಯ ಭೂ ವಿಜ್ಞಾನಿಗೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ನಾಗೇಶ್ ಭೂ ವಿಜ್ಞಾನಿ ಪಾಂಡುಪುರ ತಾಲೂಕು, ಪ್ರಸ್ತುತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮಂಡ್ಯದಲ್ಲಿ ಇಲ್ಲೇ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಭಾಮಣಿ ಅಂತ ಅಧ್ಯಕ್ಷರು ಮನಗಾನಹಳ್ಳಿ ಗ್ರಾಮ ಪಂಚಾಯತಿ ಪಾಂಡುಪುರ ತಾಲೂಕು 2017ರಲ್ಲಿ ಇವರು ಅಧ್ಯಕ್ಷರಾಗಿದ್ದು. ಮತ್ತೆ ರಾಜು MP PDO ಮನಗಾನಹಳ್ಳಿ ಗ್ರಾಮ, ಈಗ ನಿವೃತ್ತಿ ಹೊಂದಿದ್ದಾರೆ. ಸೈಯದ್ ಜಾಫರ್ ಅಂತೇಳಿ ಸಹಾಯಕ ನಿರ್ದೇಶಕರು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆ ಮಂಡ್ಯ ಜಿಲ್ಲೆ, ಇವನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ದಾರೆ. ಇವರು ಏನು ನಕಲು ದಾಖಲೆಗಳನ್ನ ಸೇರ್ಕೊಂಡು ಅಧಿಕಾರಿಗಳೇ, ಅಲ್ಲಿ ರಾಜ ಕಾಲುವೆ ಇದ್ರು, ಬೇವಿ ಬೆಟ್ಟ ಸರ್ವೆ ನಂಬರ್ 1 ಅಮೃತ್ ಮಹಲ್ ಕಾವಲ್ ಅಂತಿದ್ರು ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವರ ಹೆಸರಿಗೆ ಖಾತೆಯನ್ನ ಮಾಡಿ, ಇವರ ಹೆಸರಿಗೆ ಭೂ ಪರಿವರ್ತನೆಯನ್ನ ಮಾಡಿ, ಇವರ ಹೆಸರಿಗೆ ಸ್ಕೆಚ್ಗಳನ್ನ ತಯಾರು ಮಾಡಿ ಟ್ರೆಸರ್ಗಳಿಗೆ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಕಂಡು ಬಂದಿದೆ. ಇಲ್ಲಿ ಸುಮಾರು ಬೇಬಿ ಬೆಟ್ಟ ವ್ಯಾಪ್ತಿಯಲ್ಲಿ ಸಾವಿರಾರು ಕೋಟಿ ಅಂತೇಳಿ ಲೋಕಾಯುಕ್ತ ಒಬ್ಬ ತನಿಖಾಧಿಕಾರಿಯನ್ನು ವರದಿ ಕೊಟ್ಟಿರುವಂತದ್ದು ಸಾಬೀತಾಗಿರೋದ್ರಿಂದ ಈ ಪ್ರಕರಣ ಲೋಕಾಯುಕ್ತದಲ್ಲಿರೋದ್ರಿಂದ ಇದು ಲೋಕಾಯುಕ್ತ ಇಲ್ಲಿ ಅದನ್ನ ಪ್ರಕರಣ ಮುಕ್ತಾಯ ಮಾಡಿದ್ದಾರೆ. ಅಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿಗಳೇ ತನಿಖೆ ಮಾಡ್ತಾ ಇದ್ದಾರೆ. ಅದು ಅಂತಿಮ ಘಟ್ಟಕ್ಕೆ ಬಂದಿದೆ. ಈಗ ಅನುಪರ್ಣ ವರದಿಯನ್ನು ಕೂಡ ಕೇಳಿದ್ದಾರೆ. ಆ ವ್ಯಾಪ್ತಿಯಲ್ಲಿ ಇದು ಪಾಂಡುಪುರ, ಬೇವಿಬೆಟ್ಟ, ಮಂಗಾನಹಳ್ಳಿ, ಚಿನಕುರ್ಳಿ, ಬನ್ನಂಗಾಡಿ, ಗುಮ್ನಹಳ್ಳಿ ಅಂತ ಏನ್ ಬರ್ತದೆ 40ಲ್ಲಿ, ಇಲ್ಲೇ 4,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಸರಿಯಾದ ಟೋಲ್ ಸರ್ವೆ ಮಾಡಿ ತನಿಖೆ ಮಾಡಿದ್ರೆ ಸುಮಾರು 8,000 10,000 ಕೋಟಿ ಇಲ್ಲಿ ರಾಜಧನ ಬರ್ತದೆ. ಇದು ನಾವು ಎರಡೇ ವರ್ಷದಲ್ಲ, ಇದು 2017 ಈಚೆಗೆ ತಗೊಂಡಿರುವಂತದ್ದು. 2017 ಈಚೆಗೆ ತನಿಖೆಯನ್ನು ಮಾಡಿದ್ದಾರೆ. 2003-4ರಿಂದ ಹಿಂದಕ್ಕೆ ತಗೊಂಡಿದ್ದಾರೆ. ಆಮೇಲೆ ಈಗ 2017 ಈಚೆಗೆ ಏನು ಅಕ್ರಮ ಆಗಿದೆ ನಾವು ದೂರು ಕೊಟ್ಟ ನಂತರ ಅದ್ರ ಮೇಲೆ ಈ ಅಧಿಕಾರಿಗಳ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿರುವಂತದ್ದು. ಕೇವಲ 2017ರಲ್ಲಿ ಮೊದಲು ಲೋಕಾಯುಕ್ತ ಕೊಟ್ಟಿದ್ವಿ, ಆಮೇಲೆ ಎಸ್ಗಳು ಕೂಡ ಕೊಟ್ಟಿದ್ವಿ. ಈಗ ಹೈಕೋರ್ಟ್ಗೂ ಕೂಡ ಆಮೇಲೆ ತನಿಖಾಧಿಕಾರಿ ಆಗಿದ್ದೀವಿ. ಈಗ ಟ್ರಯಲ್ ಬ್ರಾಸ್ಟ್ ಮಾಡ್ಬೇಕಾದ್ರೆ ಈ ಅಧಿಕಾರಿಗಳೇ ಪ್ರೆಸರ್ ನಡೀತಾ ಇರ್ತಕ್ಕಂಥದ್ದು. ಇವರು ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿ ಆಗಿದ್ದಾರೆ. ಇವ್ರನ್ನ ತಕ್ಷಣ ಆ ಕೆಲಸದಿಂದ ವಜಾ ಮಾಡಬೇಕು. ಜಿಯಾವುಲ್ಲಾ ಕಚೇರಿ, ಮುಖ್ಯ ಕಾರ್ಯದರ್ಶಿಗಳ ಕಚೇರಿ ಪಕ್ಕದಲ್ಲಿ ಅವ್ರ ಕಚೇರಿ ಇದೆ. ಇವರು ಜಿಲ್ಲಾಡಳಿತಕ್ಕೆ ಅಧಿಕಾರಿಗಳನ್ನ ದಿಕ್ತಪ್ಪಿಸಿ ಇವತ್ತು ಟ್ರಯಲ್ ಬ್ರಾಸ್ಟ್ ಮಾಡ್ಲಿಕ್ಕೆ ಕೊಡ್ತಿರೋದು. ಇವರೇ ಇಷ್ಟು ಅಕ್ರಮ ಮಾಡಿದ್ದಾರೆ ಅಂದೇಳಿ ಒಬ್ಬ ಮುಖ್ಯಮಂತ್ರಿಗಳ ಕಚೇರಿ ಒಬ್ಬ ಅಡಿಷನಲ್ ಸೆಕ್ರೆಟರಿಗೆ ಅಪರ ಕಾರ್ಯದರ್ಶಿ ಇಷ್ಟು ಭ್ರಷ್ಟಾಚಾರ ಮಾಡಿ ಸೇರ್ಕೊಂಡಿದ್ದಾರೆ ಅಂದ್ರೆ ಅವ್ರ ನೈತಿಕತೆಯಲ್ಲಿ ಇದೆ. ಮೊದಲು ಅಧಿಕಾರಿಯನ್ನ ಬದಲಾವಣೆ ಮಾಡ್ಬೇಕಲ್ಲಿಂದ. ಮತ್ತೆ ಇತರ ಎಲ್ಲ ಅಧಿಕಾರಿಗಳು ಈಗ ಅವರೇ ಇದು ಅನುಪಾಲನಾ ವರದಿ ಕೇಳಿದ್ರೆ ಅಂತಿಮವಾಗಿ ಬಂದಿದೆ. ಇಲ್ಲಿ ಲೋಕಾಯುಕ್ತದಲ್ಲೂ ಕೂಡ ಲೀಗಲ್ ಸೆಲ್ ಚೇರ್ಮನ್, ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಿರ್ತಾರೆ. ಈ ಲೋಕಾಯುಕ್ತ ನ್ಯಾಯಮೂರ್ತಿ ಪಾಟೀಲ್ ಅವರು ಕೂಡ ನ್ಯಾಯಮೂರ್ತಿಗಳಿದ್ದಾರೆ. ಮತ್ತೆ AR2 ಕೂಡ ಅವ್ರ ನ್ಯಾಯಮೂರ್ತಿಗಳು, 3 ಜನ ಜಡ್ಜಿಗಳು ಕೂಡ ಇದನ್ನ ಫೈನಲ್ ಮಾಡ್ಲಿಕ್ಕೆ ಇರುವಂತದ್ದು. ಈಗ ಲೋಕಾಯುಕ್ತಕ್ಕೆ ಇದು ನಮ್ಮ ಉದ್ದೇಶ SIT ಫಾರ್ಮೆಟ್ ಮಾಡಿ ಅಂತ ಹೇಳಿದ್ವಿ. ಈಗ ನಾವು ಹೈಕೋರ್ಟ್ಗೆ ಈ ಪ್ರಕರಣ ಸಿಬಿಐ ನಾವು ಹೈಕೋರ್ಟ್ ನಲ್ಲಿ ನಾವು ಕೇಳಿದ್ವಿ, ಮನವಿಯನ್ನ ಕೇಳಿದೀವಿ. ಈಗ ಡ್ಯಾಮ್ ಸೇಫ್ಟಿ ರಿವ್ಯೂ ನಾಳೆ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ ಅಲ್ಲಿ ಏನಾಗ್ತದೆ ಅಂತ ಹೇಳಿ ತಿಳ್ಕೊಂಡು ನಾವು 15ನೇ ತಾರೀಕು ಹೈಕೋರ್ಟ್ಗೆ ಮತ್ತೆ ಮನವಿಯನ್ನ ಮಾಡ್ತೀವಿ. ಈಗೇನು DSP ವರದಿಯನ್ನು ಕೊಟ್ಟಿದ್ದಾರೆ, 13 ಜನ PC ಆಕ್ಟ್ ರೆಡಿ ಪ್ರಕರಣ ದಾಖಲು ಮಾಡಬೇಕು ಅಂತೇಳಿ ಲೋಕಾಯುಕ್ತ ಕಾಯ್ದೆ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಈ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್, ಒಂದು ಕಡೆ ತನಿಖೆ ಮಾಡುವಾಗ ಇನ್ನೊಂದು ಕಡೆ ಕೇಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಂಗಾಗಿ ಇದನ್ನ ಲೋಕಾಯುಕ್ತ ಸಂಸ್ಥೆಗೆ ವರ್ಗಾವಣೆ ಮಾಡಿದ್ದಾರೆ. ಅಥವಾ ಲೋಕಾಯುಕ್ತ ಪೊಲೀಸ್ ಕೊಡ್ಬೋದು, ಅಥವಾ SIT ಫಾರ್ಮೇಶನ್ ಮಾಡ್ಬೋದು, ಅಥವಾ ನಮ್ದು ಹೈಕೋರ್ಟ್ ಏನಾದ್ರು CBIಗೆ ತನಿಖೆಗೆ ಆದೇಶ ಮಾಡಿದ್ರೆ ಇಷ್ಟು ಜನ ಮೇಲೆ 106 ಜನ ಮೇಲೆ ಕ್ರಿಮಿನಲ್ ಕೇಸ್ ಪ್ರಕರಣ ದಾಖಲಾಗ್ತದೆ. ಇವ್ರು ಯಾರು ಹೈಕೋರ್ಟ್ ಬಂದಿದ್ದಾರೆ, ಶ್ರೀಜಯಕುಮಾರ್ ಅವರು ಕೂಡ ಈಗಾಗಲೇ ಅವರು ರಾಜಧಾನ ಪಾವತಿ ಮಾಡಿದಾನೆ, ಈಗಾಗಲೇ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡಿದ್ದಾರೆ. ಅವರು ಹಿಂದೆ ಪರ್ಮಿಷನ್ ತಗೊಂಡಿಲ್ಲ, 2018ರಲ್ಲಿ ಅರ್ಜಿ ಹಾಕಿದ್ದಾರೆ. ಅವರು ಕೂಡ ಅಕ್ರಮವಾಗಿ ಕಳ್ಳತನದಿಂದ ಕಲ್ಲು ಗಣಿಗಾರಿಕೆ ಮಾಡಿ ಹೈಕೋರ್ಟ್ ಬಂದಿದ್ದಾರೆ. ಇದನ್ನು ಕೂಡ ನಾವು ಕೋರ್ಟ್ ಗಮನಿಸ್ತೀವಿ. ಯಾರು ಅಪ್ಲಿಕೇಶನ್ಗಳು ಹಾಕಿ ಬಂದಿದ್ದಾರೆ ಇವರೆಲ್ಲರೂ ಕಳ್ಳತನದಿಂದ ಕಲ್ಲು ಗಣಿಗಾರಿಕೆ ಮಾಡಿರೋರೆ. ದಂಡನ್ನು ಕೂಡ ಪಾವತಿ ಮಾಡಿಲ್ಲ, ಯಾವ ರಾಜಧನ ಪಾವತಿ ಮಾಡಿಲ್ಲ, ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಹೈಕೋರ್ಟ್ ಬಂದಿದ್ದಾರೆ. ನಾವು ಹೈಕೋರ್ಟ್ ಗಮನ ತರ್ತೀವಿ. ಅದನ್ನು ನಮ್ಮ 17ರಿಂದ ಈ ಅಕ್ರಮಗಳನ್ನ ಇವರು ಹಿಂದೆ ಪರ್ಮಿಷನ್ ತಗೊಂಡಿಲ್ಲ. ಇವರು ಡಾಕ್ಯುಮೆಂಟ್ಸ್ ರೆಡಿ ಮಾಡೋದು ನಾವು ಲೋಕಾಯುಕ್ತಕ್ಕೆ ದೂರು ಕೊಟ್ಟಂತ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಹೈಕೋರ್ಟ್ ಹತ್ರ ಹೋಗಿದ್ದಾರೆ.
ಅವರೆಲ್ಲ ಡಾಕ್ಯುಮೆಂಟ್ಸ್ ಈ ರೀತಿ ಬಂದಾಗ ಎಲ್ಲ ಸೃಷ್ಟಿ ಮಾಡಿದ್ದಾರೆ. ಹಿಂದೆ ಇದ್ದವು ಕೊಟ್ಟದ್ದು 2017 ಹಿಂದೆ ಕೊಟ್ಟಿದ್ವಿ, 2003, 4 ಅವೆಲ್ಲವೂ ಕೂಡ ಡೂಪ್ಲಿಕೇಟ್. ಯಾಕೆಂತ ಹೇಳಿದ್ರೆ 1623 ಎಕರೆ ಬೇಬಿ ಬೆಟ್ಟ ಸೂರ್ಯ ನಂಬರ್ ಬಂದಿದೆ, ಅದು ಮೈಸೂರು ಮಹಾರಾಜರು ಸೇರ್ಬೇಕು ಅಂತ ಬಂದಿದೆ. ಇನ್ನೊಂದು ಕಡೆ ಅಮೃತ್ ಮಹಲ್ ಕಾವಲ್ ಪ್ರದೇಶಗಳನ್ನ ಅಮೃತ್ ಮಹಲ್ ಕಾವಲ್ ತಳಿ ಜಾಬರ್ಗಳನ್ನ ತಳಿಗಳನ್ನ ಬೆಳೆಸ್ಲಿಕ್ಕೆ ಉಪಯೋಗಿಸೋದು ಬಿಟ್ರೆ ಬೇರೆ ಯಾವುದಕ್ಕೂ ಕೂಡ ಉಪಯೋಗಿಸಬಾರ್ದು ಅಂತೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಅದ್ರ ಮೇಲೆ ಕೂಡ ಪ್ರೋಸೆಸ್ ಆಗಿದೆ. ಅದು ಬಿ ಖರಾಬ್ನಲ್ಲಿ ದಾಖಲಾಗಿದೆ. ಪ್ರಮೋದಾದೇವಿ ಒಡೆಯರ್ ಅವರಿಗೂ ಕೂಡ ಅದನ್ನ ಬಿ ಖರಾಬ್ನಲ್ಲಿ ದಾಖಲಾಗಿರೋದ್ರಿಂದ ನೀವು ಸಕ್ಷಮ ಪ್ರಾಧಿಕಾರದಲ್ಲಿ ಮನವಿ ಸಲ್ಲಿಸಿ ಕೊಟ್ಟಿದ್ದಾರೆ. ಪ್ರಮೋದಾದೇವಿ ಒಡೆಯರ್ಗೆ ಬಿ ಖರಾಬ್ ದಾಖಲಾಗಿದೆ, ನೀವು ಸಕ್ಷಮ ಪ್ರಾಧಿಕಾರದಲ್ಲಿ ಮನವಿ ಸಲ್ಲಿಸಿ ಅಂತ ಹೇಳಿದ್ರೆ ಇವ್ರಿಗೆಲ್ಲ ಹೆಂಗ್ ಕೊಟ್ರು ಪರ್ಮಿಷನ್? ಗಣಿಗಾರಿಕೆ ಹೆಂಗ್ ಪರ್ಮಿಷನ್ ಕೊಟ್ರು? ಇದು ಅರಣ್ಯ ಪರಿಸರ ಅರಣ್ಯೇತರ ಚಟುವಟಿಕೆಗಳು ನಡೀಬೇಕು ಅಂದ್ರೆ ಕೇಂದ್ರ ಮತ್ತು ಅರಣ್ಯ ಪರಿಸರಕ್ಕೆ ಅನುಮತಿ ಪಡಿಬೇಕು. ಈಗಾಗಲೇ ಇವನ್ನೆಲ್ಲರೂ ಕೂಡ ಸುಪ್ರೀಂ ಕೋರ್ಟ್ 2 ಬಾರಿ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಅರಣ್ಯ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಅರಣ್ಯ ಪರಿಸರದಲ್ಲಿ ಅರಣ್ಯೇತರ ಚಟುವಟಿಕೆಗಳು ನಡೆಸಲಿಕ್ಕೆ ಬರಲ್ಲ. ಅದರಿಂದ ನಾವು ಅದನ್ನ ಹೈಕೋರ್ಟ್ಗೆ ಮೊದಲೇ ಸಬ್ಮಿಟ್ ಮಾಡಿದ್ವಿ. ಈಗ ಮೊನ್ನೆ ನಮ್ಮ ಮಂಡ್ಯ ವಲಯದ DSP ಅವರು ವರದಿಯನ್ನ ಕೊಟ್ಟಿದ್ದಾರೆ. ಆ ವರದಿ ಆಧಾರದ ಮೇಲೆ ಅದು ವರದಿ ಸೇರಿದಂತೆ ಲೋಕಾಯುಕ್ತದಲ್ಲಿ ಈಗ ಏನು ಎಲ್ಲ ತನಿಖೆ ಮಾಡಿ ಅಂತಿಮ ಘಟ್ಟಕ್ಕೆ ಬಂದಿದೆ. ಇದನ್ನು 108 ಮೇಲೆ ಪ್ರಕರಣ ದಾಖಲಾಗ್ತದೆ. ಮತ್ತೆ 4,000 ಕೋಟಿ ರೂಪಾಯಿ ಏನು ನಾವು ಒಂದು ಅಂದಾಜು ಮಾಡಿದ್ವಿ ಅದು ಸಾಬೀತಾಗ್ತದೆ. ಆ ದೃಷ್ಟಿನಲ್ಲಿ ನಾವು ಇವತ್ತು ಬಿಡುಗಡೆ ಮಾಡ್ತಕ್ಕಂಥದ್ದು ಏನು ಅಂದ್ರೆ ಮೊದಲು ಏನು ಅಲ್ಲಿ ಅಕ್ರಮ ನಡೆದಿದೆ ಅದ್ರ ಬಗ್ಗೆ ತನಿಖೆ ಆಗ್ತದೆ. ನೀವು ಟೈರ್ ಬರ್ಸ್ ಅಲ್ಲ ಮುಖ್ಯ. ಆಮೇಲೆ ಇಲ್ಲಿ ಯಾವ ಕೋಟಿ ಅಂತೀರಿ? 230ರಿಂದ 25ರಿಂದ ಅದು ವನಗಾರಡಿ ಪಂಚಾಯತ್.